ನೀವು ಕ್ರೆಡಿಟ್ ಕಾರ್ಡನ್ನು ಸರಿಯಾಗಿ ಉಪಯೋಗಿಸಿದರೆ ಅದರಿಂದ ಫ್ರೀಯಾಗಿ ಹಣವನ್ನು ಪಡಿಬೋದು. ಅದೇ ರೀತಿ ಅದನ್ನು ತಪ್ಪಾಗಿ ಉಪಯೋಗಿಸಿದರೆ ಸಾಲದ ಹೊರೆಯಲ್ಲಿ ಕೂಡ ಬೀಳ್ಬೋದು. ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವು ಕ್ರೆಡಿಟ್ ಕಾರ್ಡನ್ನು ಉಪಯೋಗಿಸಬೇಕು, ಯಾವ ರೀತಿ ರಿವಾರ್ಡ್ ಪಾಯಿಂಟನ್ನು ಅರ್ನ್ ಮಾಡಿಕೊಂಡು ಅದರಿಂದ ಪ್ರಾಫಿಟನ್ನು ಮಾಡಬೇಕು, ಫ್ರೀಯಾಗಿ ಹಣವನ್ನು ಪಡಿಬೇಕು ಅನ್ನೋದನ್ನು. ಕ್ರೆಡಿಟ್ ಕಾರ್ಡ್ ಅಂದ ತಕ್ಷಣ ತುಂಬ ಜನರಿಗೆ ಭಯ ಆಗತ್ತೆ. ಯಾಕೆ? ಅವರು ಕ್ರೆಡಿಟ್ ಕಾರ್ಡನ್ನು ತಪ್ಪಾಗಿ ಉಪಯೋಗಿಸಿ ಸಾಲದ ಹೊರೆಯಲ್ಲಿ ಬಿದ್ದವರ ಸ್ಟೋರಿಯನ್ನು ಕೇಳಿರ್ತಾರೆ. ಆ ರೀಸನಿಂದ ಕ್ರೆಡಿಟ್ ಕಾರ್ಡ್ ಅಂದರೆ ಡೇಂಜರ್ ಅಂತ ತಿಳ್ಕೊಂಡಿರ್ತಾರೆ. ಕ್ರೆಡಿಟ್ ಕಾರ್ಡ್ ಖಂಡಿತ ಡೇಂಜರ್ ಅಲ್ಲ. ಅದನ್ನು ನಾವು ಯಾವ ರೀತಿ ಉಪಯೋಗಿಸ್ತೀವಿ ಅನ್ನೋದರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಹಾಗಿದ್ರೆ ಕ್ರೆಡಿಟ್ ಕಾರ್ಡ್ ಅಂದರೆ ಏನು? ಕ್ರೆಡಿಟ್ ಕಾರ್ಡ್ ಅಂದರೆ ಬ್ಯಾಂಕ್ ಪ್ರೊವೈಡ್ ಮಾಡುವಂಥ ಇಂಟ್ರೆಸ್ಟ್ ಫ್ರೀ ಶಾರ್ಟ್ ಟರ್ಮ್ ಮನಿ ಆಗುತ್ತೆ ಅಥವಾ ಲೋನ್ ಆಗುತ್ತೆ. ಡೆಬಿಟ್ ಕಾರ್ಡಲ್ಲಿ ಏನಾಗುತ್ತೆ, ನಮ್ಮ ಸೇವಿಂಗ್ ಬ್ಯಾಂಕಲ್ಲಿ ಅಮೌಂಟ್ ಇರಬೇಕಾಗತ್ತೆ. ಅದನ್ನು ನಮಗೆ ಡೆಬಿಟ್ ಕಾರ್ಡ್ ಮುಖಾಂತರ ಸ್ಪೆಂಡ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಕ್ರೆಡಿಟ್ ಕಾರ್ಡಲ್ಲಿ ನಮ್ಮ ಹತ್ರ ಹಣ ಇರಬೇಕು ಅಂತಿಲ್ಲ. ಬ್ಯಾಂಕ್ ನಮಗೆ ಪ್ರತಿಯೊಂದು ಕಾರ್ಡ್ಗೊಂದು ಲಿಮಿಟನ್ನು ಸೆಟ್ ಮಾಡಿರುತ್ತೆ. ಬೇರೆ ಬೇರೆ ಕಾರ್ಡ್ಗೆ ಬೇರೆ ಬೇರೆ ಲಿಮಿಟ್ ಇರುತ್ತೆ. ಬೇರೆ ಬೇರೆ ಪರ್ಸನ್ಗೂ ಆ ಲಿಮಿಟ್ ಬೇರೆ ಬೇರೆ ಆಗಿರುತ್ತೆ ನಮ್ಮ ಟ್ರಾನ್ಸಾಕ್ಷನ್ಗೆ ಅನುಗುಣವಾಗಿ. ನಮ್ಮ ಹತ್ರ ಬ್ಯಾಂಕಲ್ಲಿ ಹಣ ಇಲ್ಲದೇ ಇದ್ದರೆ ಕ್ರೆಡಿಟ್ ಕಾರ್ಡ್ ನಮಗೆ ಸಿಗೋದಿಲ್ಲ. ನಮ್ಮ ಸೇವಿಂಗ್ ಬ್ಯಾಂಕ್ನ ಟ್ರಾನ್ಸಾಕ್ಷನ್ನ ಆಧಾರದ ಮೇಲೆ ನಮಗೆ ಕ್ರೆಡಿಟ್ ಕಾರ್ಡ್ ಸಿಗುವಂಥದ್ದು. ಈ ಕ್ರೆಡಿಟ್ ಕಾರ್ಡಿಗೊಂದು ಲಿಮಿಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಕಾರ್ಡಿಗೆ 1 ಲಕ್ಷ ಲಿಮಿಟ್ ಇತ್ತು ಅಂತ ಇಟ್ಕೊಳ್ಳಿ. ಇದು ಬ್ಯಾಂಕ್ ಪ್ರೊವೈಡ್ ಮಾಡುವಂಥ ಹಣ. ಆ 1 ಲಕ್ಷ ಲಿಮಿಟನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಇದು ಬ್ಯಾಂಕ್ನ ಹಣ ಆಗುತ್ತೆ. ನಮ್ಮ ಸೇವಿಂಗ್ ಬ್ಯಾಂಕ್ನ ಹಣದಲ್ಲಿ ಅದು ಕಟ್ ಆಗೋದಿಲ್ಲ. ಈ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿದಾಗ ಆ ಲಿಮಿಟ್ ಎಷ್ಟಿದೆ ಅಷ್ಟು ಲಿಮಿಟನ್ನು ನಾವು ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಇದೊಂದು ಬ್ಯಾಂಕ್ ಪ್ರೊವೈಡ್ ಮಾಡುವಂಥ ಶಾರ್ಟ್ ಟರ್ಮ್ ಮನಿ ಆಗುತ್ತೆ. ಹಾಗಾದರೆ ಇಲ್ಲಿ ಯಾವುದೇ ಇಂಟ್ರೆಸ್ಟ್ ಇಲ್ವಾ, ಫ್ರೀಯಾಗಿ ನಮಗೆ ಬ್ಯಾಂಕ್ ಹಣ ಕೊಡುತ್ತಾ ಅಂತ ನಾವು ನೋಡೋದಾದರೆ ಈ ಕ್ರೆಡಿಟ್ ಕಾರ್ಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾವು ನೋಡಬೇಕಾಗತ್ತೆ. ಮೊದಲನೇದಾಗಿ ಇಲ್ಲಿ ಬಿಲ್ಲಿಂಗ್ ಸೈಕಲ್ ಅಂತ ಬರುತ್ತೆ. 1 ತಿಂಗಳ ಅವಧಿಯ ಬಿಲ್ಲಿಂಗ್ ಸೈಕಲ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಡೇಯಿಂದ ಲಾಸ್ಟ್ ಡೇವರೆಗೂ ಇರ್ಬೋದು. ಆ ಮಂತ್ನ ಫಸ್ಟ್ ಡೇಯಿಂದ ಲಾಸ್ಟ್ ಡೇವರೆಗೂ ಇರ್ಬೋದು. ಕೆಲವು ಕಾರ್ಡಲ್ಲಿ ಬೇರೆ ಬೇರೆ ಇರ್ಬೋದು. ನಾರ್ಮಲ್ ಇದು 1 ತಿಂಗಳ ಅವಧಿಯಾಗಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಜನವರಿ 1ರಿಂದ ಜನವರಿ 30ರವರೆಗೆ ಬಿಲ್ಲಿಂಗ್ ಸೈಕಲ್ ಇತ್ತು ಅಂತ ಇಟ್ಕೊಳ್ಳಿ. ಇದು ಒಂದು ಬಿಲ್ಲಿಂಗ್ ಸೈಕಲ್ ಆಗುತ್ತೆ. ಪ್ರತಿ ತಿಂಗಳ ಫಸ್ಟ್ ಡೇಟಿಂದ ಲಾಸ್ಟ್ ಡೇಟ್ವರೆಗೊಂದು ಬಿಲ್ಲಿಂಗ್ ಸೈಕಲ್ ಅಂತ ಇರುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಡೇ ಅಂತ ಇರುತ್ತೆ. ಬಿಲ್ಲಿಂಗ್ ಸೈಕಲ್ ಆದ ನೆಕ್ಸ್ಟ್ ಡೇ ಇದು ನಾರ್ಮಲಿ ಬರುವಂಥದ್ದು. ಇಲ್ಲಿ ಏನಾಗುತ್ತೆ, ಈ ಬಿಲ್ಲಿಂಗ್ ಸೈಕಲ್ ಪೀರಿಯಡಲ್ಲಿ ನಾವು ಏನೆಲ್ಲ ಪೇಮೆಂಟನ್ನು ಮಾಡಿದ್ದೀವಿ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ಅದು ಈ ಸ್ಟೇಟ್ಮೆಂಟಲ್ಲಿ ಬರುತ್ತೆ. ನೆಕ್ಸ್ಟ್ ಬರುವಂಥದ್ದು ಡ್ಯೂ ಡೇಟ್. ಇದು ಈ ಬಿಲ್ಲಿಂಗ್ ಡೇಟ್ ಆದ ನಂತರ 15ರಿಂದ 20 ದಿನದ ಮಧ್ಯದಲ್ಲಿ ಬರುವಂಥದ್ದು. ಇಲ್ಲಿ ಏನಾಗುತ್ತೆ, ಈ ಸ್ಟೇಟ್ಮೆಂಟಲ್ಲಿ ಏನು ಡ್ಯೂ ಬಂದಿರುತ್ತೆ ಅದನ್ನು ನಾವು ಈ ಡ್ಯೂ ಡೇಟ್ನ ಒಳಗೆ ಕಟ್ಟಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈ ತಿಂಗಳು ನಾನು ಜನವರಿ 10ನೇ ತಾರೀಕಿಗೆ ಒಂದು 50,000ವನ್ನು ಸ್ಪೆಂಡ್ ಮಾಡಿದೆ ನನ್ನ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ಅಂತ ಇಟ್ಕೊಳ್ಳಿ. ಅದು ಜನವರಿ 30ನೇ ತಾರೀಕುವರೆಗೂ ನಮ್ಮ ಬಿಲ್ಲಿಂಗ್ ಸೈಕಲ್ ಇರುತ್ತೆ. ಜನವರಿ 31ಕ್ಕೆ ಸ್ಟೇಟ್ಮೆಂಟಲ್ಲಿ ನನ್ನ 50,000 ಅಮೌಂಟ್ ಬಂತು ಅಂತ ಇಟ್ಕೊಳ್ಳಿ. ನನಗೆ ನೆಕ್ಸ್ಟ್ ಫೆಬ್ರವರಿ 15ರಿಂದ 20ರ ಮಧ್ಯೆ ಒಂದು ಟೈಮ್ ಇರುತ್ತೆ ಆ 50,000ವನ್ನು ಪೇ ಮಾಡಲಿಕ್ಕೆ. ಈ ಟೈಮಲ್ಲಿ ನಾನು ನನ್ನ 50,000ವನ್ನು ಪೇ ಮಾಡ್ಬೋದು. ಇಲ್ಲಿ ಏನಾಗುತ್ತೆ, ನಾನು ಜನವರಿ 10ಕ್ಕೆ 50,000ವನ್ನು ಸ್ಪೆಂಡ್ ಮಾಡಿದೆ. ನನಗೆ ಫೆಬ್ರವರಿ 15ರಿಂದ 20ರವರೆಗೆ ಟೈಮ್ ಇರುತ್ತೆ. ಸೊ ಈ ಮಧ್ಯದಲ್ಲಿ ನನಗೆ ಒಂದು ಇಂಟ್ರೆಸ್ಟ್ ಫ್ರೀ ಲೋನ್ ಸಿಕ್ತು. ಈ ಡ್ಯೂ ಡೇಟ್ನ ಒಳಗೆ ನಾನು ಈ ಅಮೌಂಟನ್ನು ಕಟ್ಟಿದಾಗ ನನಗೆ ಇಲ್ಲಿ ಯಾವುದೇ ಇಂಟ್ರೆಸ್ಟ್ ಚಾರ್ಜ್ ಆಗೋದಿಲ್ಲ. ಬ್ಯಾಂಕ್ ನನಗೆ ಇಂಟ್ರೆಸ್ಟನ್ನು ಚಾರ್ಜ್ ಮಾಡೋದಿಲ್ಲ. ಒಂದು ಇಂಟ್ರೆಸ್ಟ್ ಫ್ರೀ ಲೋನನ್ನು ಬ್ಯಾಂಕ್ ಕೊಟ್ಟಾಗ ಆಗುತ್ತೆ. ಸೊ ಅದರ ನಂತರ ನಾನು ಪೇ ಮಾಡ್ತೀನಿ ಅಂತ ಹೇಳಿದರೆ ಅಲ್ಲಿ ನನಗೆ ಇಂಟ್ರೆಸ್ಟ್ ಚಾರ್ಜ್ ಆಗ್ತಾ ಹೋಗುತ್ತೆ. ಹ್ಯೂಜ್ ಇಂಟ್ರೆಸ್ಟನ್ನು ಬ್ಯಾಂಕ್ ಚಾರ್ಜ್ ಮಾಡುತ್ತೆ. ಸೊ ಈ ರೀತಿ ಕ್ರೆಡಿಟ್ ಕಾರ್ಡ್ ವರ್ಕ್ ಆಗುವಂಥದ್ದು. ಬ್ಯಾಂಕ್ ಕೊಟ್ಟಂಥ ಲಿಮಿಟನ್ನು ನಾವು ಯೂಸ್ ಮಾಡಿಕೊಂಡು ಡ್ಯೂ ಡೇಟ್ನ ಒಳಗೆ ಬ್ಯಾಂಕ್ಗೆ ಹಣವನ್ನು ಪೇ ಮಾಡಿದಾಗ ನಾವು ಇಂಟ್ರೆಸ್ಟ್ ಫ್ರೀ ಲೋನನ್ನು ಪಡಿಬೋದಾಗತ್ತೆ. ಹಾಗಿದ್ರೆ ಬ್ಯಾಂಕ್ ಯಾವ ರೀತಿ ಹಣವನ್ನು ಅರ್ನ್ ಮಾಡುತ್ತೆ ನಮಗೆ ಇಂಟ್ರೆಸ್ಟ್ ಫ್ರೀ ಲೋನನ್ನು ಕೊಟ್ಟರೆ? ನಾನು ಆಗಲೇ ಹೇಳಿದೆ, ಡ್ಯೂ ಡೇಟ್ನ ಒಳಗೆ ಕೊಟ್ಟರೆ ಮಾತ್ರ ಅಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ ಅಂತ. ಡ್ಯೂ ಡೇಟ್ ಆದ ನಂತರ ನಾವು ಅಮೌಂಟನ್ನು ಪೇ ಮಾಡ್ತೀವಿ ಅಥವಾ ಮಿನಿಮಮ್ ಡ್ಯೂವನ್ನು ಕಟ್ತೀವಿ ಅಂತ ಹೇಳಿದರೆ ಅಲ್ಲಿ ಒಂದಷ್ಟು ಚಾರ್ಜ್ ಬೀಳ್ತಾ ಹೋಗುತ್ತೆ. ಬ್ಯಾಂಕ್ ಹ್ಯೂಜ್ ಇಂಟ್ರೆಸ್ಟನ್ನು ಚಾರ್ಜ್ ಮಾಡುತ್ತೆ. ಅದು 30 to 40% ಹೋಗ್ಬೋದು. ಅದೇ ರೀತಿ ಲೇಟ್ ಇಂಟ್ರೆಸ್ಟ್ ಫೀ ಅಂತ ಕೊಡ್ತಾ ಹೋಗುತ್ತೆ. ಅದೇ ರೀತಿ ನಾವೇನಾದರೂ EMIಗೆ ಅದನ್ನು ಕನ್ವರ್ಟ್ ಮಾಡ್ತೀವಿ ಅಂತೇಳಿದ್ರೆ ಅಲ್ಲೂ ಕೂಡ ಅಲ್ಲಿ ಹ್ಯೂಜ್ ಇಂಟ್ರೆಸ್ಟನ್ನು ಚಾರ್ಜ್ ಮಾಡುತ್ತೆ. ಇದರಿಂದ ಬ್ಯಾಂಕ್ ಒಂದಷ್ಟು ಅರ್ನಿಂಗನ್ನು ಮಾಡುತ್ತೆ. ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡೋರು ಎಲ್ಲರೂ ಡ್ಯೂ ಡೇಟಲ್ಲೇ ಕಟ್ತಾ ಇರೋದಿಲ್ಲ. ಒಂದಷ್ಟು ಜನ ಅದನ್ನು ಮಿನಿಮಮ್ ಡ್ಯೂವನ್ನೇ ಕಟ್ತಾ ಹೋಗ್ತಾರೆ, ಇಂಟ್ರೆಸ್ಟನ್ನು ಪೇ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಅವರಿಂದ ಒಂದಷ್ಟು ಅರ್ನಿಂಗನ್ನು ಬ್ಯಾಂಕ್ ಮಾಡುತ್ತೆ. ಅದೇ ರೀತಿ ಮೇ ಬಿ ಆ್ಯನ್ಯುವಲ್ ಫೀಯನ್ನು ಚಾರ್ಜ್ ಮಾಡ್ಬೋದು. ಒಂದಷ್ಟು ಕಾರ್ಡ್ಗಳಲ್ಲಿ ನೀವು ಇಂತಿಷ್ಟು ಲಿಮಿಟನ್ನು ಯೂಸ್ ಮಾಡಿದರೆ, ಇಂತಿಷ್ಟು ಅಮೌಂಟನ್ನು ಸ್ಪೆಂಡ್ ಮಾಡಿದರೆ ಆ್ಯನ್ಯುವಲ್ ಚಾರ್ಜ್ ಇರೋದಿಲ್ಲ. ಬಟ್ ಕೆಲವು ಕಾರ್ಡಲ್ಲಿ ಆ್ಯನ್ಯುವಲ್ ಚಾರ್ಜ್ ಇರ್ಬೋದು. ಅದೇ ರೀತಿ ಬ್ಯಾಂಕ್ ಮರ್ಚೆಂಟಿಂದನೂ ಕೂಡ ಒಂದಷ್ಟು ಫೀಸನ್ನು ಕಲೆಕ್ಟ್ ಮಾಡುತ್ತೆ. ನಾವು ಎಲ್ಲೋ ಕಾರ್ಡನ್ನು ಸ್ವೈಪ್ ಮಾಡ್ತೀವಿ, ಆ ಕಾರ್ಡನ್ನು ಅಸೆಪ್ಟ್ ಮಾಡಿದ ಮರ್ಚೆಂಟ್ಗೆ ಒಂದಷ್ಟು ಚಾರ್ಜ್ ಬರ್ತಾ ಹೋಗುತ್ತೆ. ಅವರಿಂದನೂ ಕೂಡ ಚಾರ್ಜನ್ನು ಬ್ಯಾಂಕ್ ಕಲೆಕ್ಟ್ ಮಾಡ್ತಾ ಹೋಗುತ್ತೆ. ಈ ಎಲ್ಲ ರೀತಿಯಿಂದ ಬ್ಯಾಂಕ್ ಕ್ರೆಡಿಟ್ ಕಾರ್ಡಿಂದ ಹಣವನ್ನು ಗಳಿಸುತ್ತೆ. ಹಾಗಿದ್ರೆ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡೋದ್ರಿಂದ ನಮಗೇನು ಬೆನಿಫಿಟ್, ನಾವು ಅದರಲ್ಲಿ ಯಾವ ರೀತಿ ಪ್ರಾಫಿಟನ್ನು ಮಾಡ್ಬೋದು ಅಂತ ನಾವು ನೋಡೋಣ. ನಾನು ಆಗಲೇ ಹೇಳಿದಾಗೆ
ಇಂಟ್ರೆಸ್ಟ್ ಫ್ರೀ ಲೋನ್ ನಮಗೆ ಒಂದು 30 to 50 ಡೇಸ್ವರೆಗೂ ಇಂಟ್ರೆಸ್ಟ್ ಫ್ರೀ ಲೋನ್ ಸಿಗುತ್ತೆ ಈ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡೋದ್ರ ಮೂಲಕ. ನನಗೆ ಈ ತಿಂಗಳಲ್ಲಿ ಏನೋ ಒಂದು ಪರ್ಚೇಸನ್ನು ಮಾಡಬೇಕು ಅಂತಿದ್ರೆ ನಾನು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ಪರ್ಚೇಸನ್ನು ಮಾಡಿದೆ. ನೆಕ್ಸ್ಟ್ ಮೇ ಬಿ ನನಗೆ ನೆಕ್ಸ್ಟ್ 1 ಮಂತ್ ನಂತರ ನಾನು ಅದಕ್ಕೆ ನನ್ನ ಬ್ಯಾಂಕ್ಗೆ ಹಣವನ್ನು ಕೊಟ್ಟರೆ ಆಯಿತು. ಫಾರ್ ಎಕ್ಸಾಂಪಲ್ ಈ ತಿಂಗಳ ಸ್ಟಾರ್ಟಿಂಗ್ ನಿಮ್ಮ ಬಿಲ್ಲಿಂಗ್ ಸೈಕಲ್ ಏನಂತಂದರೆ ಸ್ಟಾರ್ಟಿಂಗಲ್ಲಿ ನೀವು ಪರ್ಚೇಸ್ ಮಾಡ್ತೀರಿ ಅಂತ ಹೇಳಿದೆ, ನೆಕ್ಸ್ಟ್ ನಿಮಗೆ 40 to 50 ಡೇಸ್ವರೆಗೂ ಟೈಮ್ ಸಿಗುತ್ತೆ. ಅಲ್ಲಿ ನೀವು ಯಾವುದೇ ಇಂಟ್ರೆಸ್ಟನ್ನು ಕೊಡಬೇಕಾಗಲ್ಲ. ನಿಮಗೆ ಒಂದಷ್ಟು 40 to 50 ಡೇಸ್ವರೆಗೂ ಇಂಟ್ರೆಸ್ಟ್ ಫ್ರೀ ಲೋನ್ ಸಿಕ್ಕಿದಾಗ ಆಗುತ್ತೆ. ಸೊ ಇದರ ಉಪಯೋಗನ ನೀವು ಮಾಡ್ಕೊಳ್ಬೋದು. ನಿಮ್ಮ ಬಿಲ್ಲಿಂಗ್ ಸೈಕಲ್ ಯಾವತ್ತು ಅಂತ ನೋಡಿಕೊಂಡು ಬಿಲ್ಲಿಂಗ್ ಸೈಕಲ್ನ ಸ್ಟಾರ್ಟಿಂಗಲ್ಲೇ ನೀವು ಪರ್ಚೇಸನ್ನು ಮಾಡಿದರೆ ನೆಕ್ಸ್ಟ್ ನಿಮಗೆ 40 to 50 ಡೇಸ್ವರೆಗೂ ಟೈಮ್ ಸಿಗುತ್ತೆ. ಅಷ್ಟರವರೆಗೆ ನಿಮ್ಮ ಹತ್ರ ಇರುವ ಹಣವನ್ನು ನೀವು ಸೇವಿಂಗ್ ಬ್ಯಾಂಕಲ್ಲಿ ಇಟ್ಕೊಂಡು ಅಥವಾ ಬೇರೆಲ್ಲೂ ಇಟ್ಕೊಂಡು ಅದರ ಮೇಲೆ ಒಂದಷ್ಟು ಇಂಟ್ರೆಸ್ಟನ್ನು ಸ್ವಲ್ಪ ಮೈನರ್ ಇಂಟ್ರೆಸ್ಟನ್ನು ಪಡಿಬೋದು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಸಿಗುವಂಥದ್ದು ಕ್ಯಾಶ್ ಬ್ಯಾಕ್ ಅಥವಾ ಒಂದಷ್ಟು ಡಿಸ್ಕೌಂಟ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ನೀವು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೋಡಿರ್ಬೋದು, ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ಗಳಲ್ಲಿ ಈ ಆಫರ್ ಅಥವಾ ಯಾವುದೊಂದು ಸೇಲ್ ಇರುವ ಸಂದರ್ಭದಲ್ಲಿ ನಿಮಗೆ ಕೆಲವೊಂದು ಕ್ರೆಡಿಟ್ ಕಾರ್ಡ್ಗಳ ಮೇಲೆ ಒಂದಷ್ಟು ಡಿಸ್ಕೌಂಟ್ಗಳು ಸಿಗ್ತಾ ಹೋಗುತ್ತೆ. ಅದೇ ರೀತಿ ಒಂದಷ್ಟು ನೋ ಕಾಸ್ಟ್ EMIಗಳು ಸಿಗ್ತಾ ಹೋಗುತ್ತೆ. ಈ ರೀತಿಯ ಡಿಸ್ಕೌಂಟ್ ಆಫರ್ಗಳನ್ನು ನೀವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಕ್ರೆಡಿಟ್ ಕಾರ್ಡ್ ಮುಖಾಂತರ. ಸೊ ಇದರ ಬೆನಿಫಿಟನ್ನು ನೀವು ಪಡ್ಕೊಳ್ಬೋದು. ಸೊ ಇದರ ಬೆನಿಫಿಟನ್ನು ಪಡ್ಕೊಂಡಾಗ ಏನಾಗುತ್ತೆ, ನಾರ್ಮಲ್ ನೀವು ಒಮ್ಮೆಲೆ ಪೇ ಮಾಡುವ ಅಮೌಂಟ್ಗಿಂತ ಕಡಿಮೆ ಅಮೌಂಟನ್ನು ಪೇ ಮಾಡ್ತಾ ಇರ್ತೀರಿ. ಅದೇ ರೀತಿ ನಿಮಗೆ ಇನ್ನೊಂದಿಷ್ಟು ಎಕ್ಸ್ಟ್ರಾ ಟೈಮ್ ಕೂಡ ಸಿಗುತ್ತೆ. ಸೊ ಆ ರೀಸನ್ನಿಂದ ಅಲ್ಲಿ ನೀವು ಬೆನಿಫಿಟನ್ನು ಪಡಿಬೋದು. ನೋ ಕಾಸ್ಟ್ EMI ಕೇಸಲ್ಲಿ ನಾರ್ಮಲಿ ಏನಾಗುತ್ತೆ, ಬ್ಯಾಂಕ್ ಇಂಟ್ರೆಸ್ಟನ್ನು ಚಾರ್ಜ್ ಮಾಡುತ್ತೆ, ಬಟ್ ನಿಮ್ಮ ಸೆಲ್ಲರ್ ಆ ಇಂಟ್ರೆಸ್ಟ್ಗೆ ಒಂದಷ್ಟು ಡಿಸ್ಕೌಂಟನ್ನು ಕೊಡ್ತಾರೆ. ಸೊ ಆ ರೀಸನ್ನಿಂದ ನಿಮಗೆ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡೋದಕ್ಕೆ ಡಿಸ್ಕೌಂಟು ಕೂಡ ಸಿಕ್ತು. ಅದೇ ರೀತಿ ಬ್ಯಾಂಕ್ ಚಾರ್ಜ್ ಮಾಡಿದಂಥ ಇಂಟ್ರೆಸ್ಟ್ಗೂ ಡಿಸ್ಕೌಂಟ್ ಸಿಕ್ತು. ಸೊ ಆ ರೀಸನಿಂದ ಮೇ ಬಿ ನೀವು 3 ಮಂತ್ 6 ಮಂತ್ವರೆಗೂ ಯಾವುದೇ ಇಂಟ್ರೆಸ್ಟ್ ಇಲ್ಲದೆ ಆ ಹಣವನ್ನು ಇನ್ಸ್ಟಾಲ್ಮೆಂಟಲ್ಲಿ ಕಟ್ತಾ ಹೋಗ್ಬೋದು. ಅದು ಕೂಡ ನಿಮಗೆ ಬೆನಿಫಿಟ್ ಆಗುತ್ತೆ. ನೆಕ್ಸ್ಟ್ ಇರುವಂಥ ಬೆನಿಫಿಟ್ ಏನು, ನೀವು ಕ್ರೆಡಿಟ್ ಕಾರ್ಡ್ ಮುಖಾಂತರ ಸ್ಪೆಂಡ್ ಮಾಡಿದಾಗ ನಿಮಗೆ ಒಂದಷ್ಟು ರಿವಾರ್ಡ್ ಪಾಯಿಂಟ್ ಆ್ಯಡ್ ಆಗ್ತಾ ಹೋಗುತ್ತೆ. 0.25% to 1% ಆಫ್ ದಿ ಸ್ಪೆಂಡಿಂಗ್ ಇರುತ್ತೆ. ಇದು ಬೇರೆ ಬೇರೆ ಕಾರ್ಡ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಮಿನಿಮಮ್ ಅಂತ ಹೇಳಿದ್ರು 0.25% ನಿಮಗೆ ರಿವಾರ್ಡ್ ಪಾಯಿಂಟ್ ಆಗಿ ಆ್ಯಡ್ ಆಗ್ತಾ ಹೋಗುತ್ತೆ. ಆ ರಿವಾರ್ಡ್ ಪಾಯಿಂಟ್ಗೆ 1 ಪಾಯಿಂಟ್ಗೆ ನಾರ್ಮಲಿ 0.25 ಪೈಸೆ ವ್ಯಾಲ್ಯೂ ಇರುತ್ತೆ. ಅದನ್ನು ನೀವು ನೆಕ್ಸ್ಟ್ ಯೂಸ್ ಮಾಡ್ಕೊಳ್ಬೋದು. ಹೋಟೆಲ್ ಬುಕ್ಕಿಂಗಲ್ಲಿರ್ಬೋದು, ಫ್ಲೈಟ್ ಬುಕ್ಕಿಂಗಲ್ಲಿರ್ಬೋದು, ಅಥವಾ ಬೇರೆ ಬೇರೆ ಪೇಮೆಂಟ್ಗಳಿಗೆ ಆ ರಿವಾರ್ಡ್ ಪಾಯಿಂಟನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಹಾಗಾಗಿ ನೀವು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿದಾಗ ಒಂದಷ್ಟು ರಿವಾರ್ಡ್ ಪಾಯಿಂಟ್ಗಳು ಸಿಗುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಕೂಡ ನೀವು ಪ್ರಾಫಿಟನ್ನು ಮಾಡ್ಬೋದು. ಒಂದು ನಿಮಗೆ ಶಾರ್ಟ್ ಟರ್ಮಲ್ಲಿ ಇಂಟ್ರೆಸ್ಟ್ ಫ್ರೀ ಹಣ ಸಿಗುತ್ತೆ. ನೀವು ನೋ ಕಾಸ್ಟ್ EMIಯನ್ನು ಯೂಸ್ ಮಾಡಿಕೊಂಡು ಒಂದಷ್ಟು ದಿನದವರೆಗೆ ಇಂಟ್ರೆಸ್ಟ್ ಫ್ರೀ ಲೋನನ್ನು ಪಡಿಬೋದು. ನೆಕ್ಸ್ಟ್ ಈ ರಿವಾರ್ಡ್ ಪಾಯಿಂಟ್ಗಳನ್ನು ಯೂಸ್ ಮಾಡ್ಕೊಳ್ಬೋದು. ಇದರ ಬೆನಿಫಿಟನ್ನು ಕೂಡ ಪಡಿಬೋದು. ಸೊ ಈ ರಿವಾರ್ಡ್ ಪಾಯಿಂಟನ್ನು ಯೂಸ್ ಮಾಡಲಿಕ್ಕೆ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ನಾರ್ಮಲ್ ಮಂತ್ಲಿ ಸ್ಪೆಂಡಿಂಗ್ ಏನಿರುತ್ತೆ ಅದಕ್ಕೆ ನೀವು ಡೆಬಿಟ್ ಕಾರ್ಡನ್ನು ಯೂಸ್ ಮಾಡೋ ಬದಲು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡ್ಬೋದು. ಸೊ ಅಲ್ಲಿ ನಿಮಗೆ ರಿವಾರ್ಡ್ ಪಾಯಿಂಟ್ ಬೆನಿಫಿಟನ್ನು ಪಡಿಬೋದು. ಕೆಲವು ಕ್ರೆಡಿಟ್ ಕಾರ್ಡ್ಗಳು UPIಗೂ ಕೂಡ ಲಿಂಕನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ನೀವು UPIಯಲ್ಲಿ ಸ್ಕ್ಯಾನ್ ಮಾಡೋದು ಡೈರೆಕ್ಟಾಗಿ ನಿಮ್ಮ ಕ್ರೆಡಿಟ್ ಕಾರ್ಡಿಂದ ಡಿಡಕ್ಟ್ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಕೂಡ ನಿಮಗೆ ರಿವಾರ್ಡ್ ಪಾಯಿಂಟ್ ಸಿಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಈ ರೀತಿ ರಿವಾರ್ಡ್ ಪಾಯಿಂಟನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಕ್ಯಾಶ್ ಬ್ಯಾಕ್ ಆಗಿ ಕನ್ವರ್ಟ್ ಕೂಡ ಮಾಡ್ಕೊಳ್ಬೋದು. ಸೊ ಇಷ್ಟೆಲ್ಲ ಬೆನಿಫಿಟ್ ನಾವು ಕ್ರೆಡಿಟ್ ಕಾರ್ಡನ್ನು ಪ್ರಾಪರಾಗಿ ಯೂಸ್ ಮಾಡಿದರೆ ಸಿಗುವಂಥದ್ದು. ಸೊ ಹಾಗಿದ್ರೆ ಯಾವ ರೀತಿ ನಾವು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಬಾರ್ದು ಅಂತ ನೋಡೋದರೆ, ನಾರ್ಮಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಲಿಮಿಟ್ನ 50 to 60% ನೀವು ಯೂಸ್ ಮಾಡ್ಕೊಳ್ಬೋದು. ಅದಕ್ಕಿಂತ ಜಾಸ್ತಿ ಮಾಡ್ಕೊಳ್ತೀರಿ ಅಂತ ಹೇಳಿದ್ರೆ ಮೇ ಬಿ ನಿಮ್ಮ ಸಿಬಿಲ್ ಸ್ಕೋರಲ್ಲಿ ಅದು ಸ್ವಲ್ಪ ಎಫೆಕ್ಟ್ ಆಗ್ಬೋದು, ಸಿಬಿಲ್ ಸ್ಕೋರ್ ಕಡಿಮೆ ಆಗ್ಬೋದು. ಅದೇ ರೀತಿ ನಿಮ್ಮ ಡ್ಯೂ ಡೇಟ್ನ ಒಳಗಡೆ ನೀವು ಪೇಮೆಂಟನ್ನು ಮಾಡಬೇಕಾಗತ್ತೆ. ಅದನ್ನು ಪಾರ್ಷಿಯಲ್ ಪೇಮೆಂಟ್ ಮಾಡೋದಾಗಿರ್ಬೋದು, EMIಗೆ ಕನ್ವರ್ಟ್ ಮಾಡೋದನ್ನು ಮಾಡಬಾರ್ದಾಗತ್ತೆ. ಅಲ್ಲಿ ನೀವು ಹ್ಯೂಜ್ ಇಂಟ್ರೆಸ್ಟನ್ನು ಪೇ ಮಾಡ್ತೀರಿ. ಅಲ್ಲಿ ನಿಮಗೆ ಬೆನಿಫಿಟ್ ಆಗೋದಿಲ್ಲ, ಬ್ಯಾಂಕ್ಗೆ ಬೆನಿಫಿಟ್ ಆಗುತ್ತೆ. ಕ್ರೆಡಿಟ್ ಕಾರ್ಡನ್ನು ನಾವು ನಮ್ಮ ಬೆನಿಫಿಟ್ಗೆ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲಿ ಡಿಸ್ಕೌಂಟ್ ಸಿಗುತ್ತೆ, ನೋ ಕಾಸ್ಟ್ EMI ಎಲ್ಲಿ ಸಿಗುತ್ತೆ ಅನ್ನೋದನ್ನು ನೋಡಿಕೊಂಡು ಅಲ್ಲಿ ಸ್ಪೆಂಡ್ ಮಾಡಬೇಕಾಗತ್ತೆ. ಹಾಗೆ ಓವರ್ ಸ್ಪೆಂಡಿಂಗನ್ನು ಮಾಡಬಾರ್ದು. ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿದಾಗ ರಿವಾರ್ಡ್ ಸಿಗುತ್ತೆ ಅಂತ ಓವರ್ ಸ್ಪೆಂಡಿಂಗನ್ನು ಮಾಡಲಿಕ್ಕೆ ಹೋಗಬಾರ್ದು. ನಮ್ಮ ನಾರ್ಮಲ್ ಡೇ ಟು ಡೇ ಲೈಫಲ್ಲಿ ನಾವು ಏನು ಖರ್ಚು ಮಾಡ್ತೀವಿ ಅದಕ್ಕೆ ಡೆಬಿಟ್ ಕಾರ್ಡನ್ನು ಯೂಸ್ ಮಾಡೋ ಬದಲು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡ್ಕೊಳ್ಬೋದು. ಅದೇ ರೀತಿ ನಿಮ್ಮ ಹತ್ರ ಯಾವುದೋ ಒಂದು ವಸ್ತುವನ್ನು ತೆಗೆದುಕೊಳ್ಳಲಿಕ್ಕೆ ಹಣ ಇರೋದಿಲ್ಲ, ಕ್ರೆಡಿಟ್ ಕಾರ್ಡ್ ಇದೆ. ಸೊ ಈಗ ಕ್ರೆಡಿಟ್ ಕಾರ್ಡಿಂದ ಯೂಸ್ ಮಾಡಿ ತಗೊಳ್ಳೋಣ, ನೆಕ್ಸ್ಟ್ ಮುಂದೆ ಅದಕ್ಕೆ ಹಣವನ್ನು ಅರೇಂಜ್ ಮಾಡೋಣ ಅಂತ ಥಿಂಕಿಂಗನ್ನು ಇಟ್ಕೊಳ್ಬಾರ್ದು. ಯಾವುದೊಂದು ವಸ್ತುವನ್ನು ತೆಗೆದುಕೊಳ್ಬೇಕು ಅಂತಿದ್ರು ನಿಮ್ಮ ಹತ್ರ ಹಣ ಇರಬೇಕಾಗತ್ತೆ. ನೀವು ಕ್ರೆಡಿಟ್ ಕಾರ್ಡನ್ನು ಡೆಬಿಟ್ ಕಾರ್ಡ್ ರೀತಿಯಲ್ಲಿ ಯೂಸ್ ಮಾಡಬೇಕಾಗತ್ತೆ. ನನ್ನ ಹತ್ರ ಈಗ ಹಣ ಇಲ್ಲ, ಈಗ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ಪರ್ಚೇಸ್ ಮಾಡೋಣ, ನೆಕ್ಸ್ಟ್ 1 ತಿಂಗಳ ನಂತರ ನೋಡೋಣ, ಪೇಮೆಂಟ್ ಡ್ಯೂ ಟೈಮಲ್ಲಿ ನೆಕ್ಸ್ಟ್ ಅದಕ್ಕೆ ಬೇರೆ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡೋಣ ಅಂತ ಮಾಡೋದಲ್ಲ.
ಕೆಲವೊಮ್ಮೆ ಏನಾಗುತ್ತೆ, ಈ ರೀತಿ ಮಾಡಿದಾಗ ನಿಮ್ಮ ಹತ್ರ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಆಗದೇ ಇದ್ದರೆ, ಅದು ಡ್ಯೂ ಡೇಟ್ ಒಳಗಡೆ ನಿಮಗೆ ಪೇಮೆಂಟನ್ನು ಮಾಡಲಿಕ್ಕೆ ಆಗದೆ ಹೋದರೆ ಅಲ್ಲಿ ನಿಮಗೆ ಹ್ಯೂಜ್ ಇಂಟ್ರೆಸ್ಟ್ ಚಾರ್ಜ್ ಆಗುತ್ತೆ, ಅದರಿಂದ ನಿಮಗೆ ಲಾಸ್ ಆಗುತ್ತೆ. ನೀವು ಕ್ರೆಡಿಟ್ ಕಾರ್ಡನ್ನು ಡೆಬಿಟ್ ಕಾರ್ಡ್ ರೀತಿಯಲ್ಲಿ ಯೂಸ್ ಮಾಡಬೇಕು. ಅಂದರೆ ನಿಮ್ಮ ಬ್ಯಾಂಕಲ್ಲಿ ಅಮೌಂಟ್ ಇರಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಯಾವುದೊಂದು 25,000 ವಸ್ತುವನ್ನು ತೆಗೆದುಕೊಳ್ಬೇಕು ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ನಿಮ್ಮ ಹತ್ರ ಹಣ ಇರೋದಿಲ್ಲ, ಬಟ್ ನೀವು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿ ಪರ್ಚೇಸ್ ಮಾಡ್ತೀರಿ, ನೆಕ್ಸ್ಟ್ ಮುಂದೆ ಡ್ಯೂ ಡೇಟಲ್ಲಿ ನೋಡೋಣ ಅಂತ. ಹಾಗೆ ಮಾಡಬಾರ್ದು. ಆ 25,000 ವಸ್ತುವನ್ನು ಪರ್ಚೇಸ್ ಮಾಡಲಿಕ್ಕೆ ನಿಮ್ಮ ಹತ್ರ ಅಮೌಂಟ್ ಇರಬೇಕಾಗತ್ತೆ. ಸೇವಿಂಗ್ ಬ್ಯಾಂಕಲ್ಲಿ ಇರ್ಬೋದು, ಬೇರೆ ಎಲ್ಲೋ ಒಂದು ಕಡೆ ಅಮೌಂಟ್ ಇರಬೇಕಾಗತ್ತೆ. ಹಾಗಾದರೆ ನೀವು ಕೇಳ್ಬೋದು, ಅಮೌಂಟ್ ಇದ್ಮೇಲೆ ನಾನು ಕ್ರೆಡಿಟ್ ಕಾರ್ಡನ್ನು ಯಾಕೆ ಪರ್ಚೇಸ್ ಮಾಡಬೇಕು ಅಂತ. ನಾನು ಆಗಲೇ ಹೇಳಿದಾಗೆ, ನೀವು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡ್ಕೊಂಡು ಪರ್ಚೇಸ್ ಮಾಡಿದಾಗ ನಿಮಗೆ ಒಂದಷ್ಟು ರಿವಾರ್ಡ್ ಪಾಯಿಂಟ್ಗಳು ಸಿಗುತ್ತೆ. ಅದೇ ರೀತಿ ನೀವು ಆ ಅಮೌಂಟನ್ನು 25,000 ಯೂಸ್ ಮಾಡಿ ಪರ್ಚೇಸ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಕ್ರೆಡಿಟ್ ಕಾರ್ಡನ್ನು. ನಿಮ್ಮ ಹತ್ರ ಇರುವ 25,000 ಒಂದು ತಿಂಗಳವರೆಗೆ ಬ್ಯಾಂಕಲ್ಲಿ ಇರುತ್ತೆ, ಅಥವಾ ಅದನ್ನು ನೀವು ಬೇರೆಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಒಂದಷ್ಟು ರಿಟರ್ನನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಅಮೌಂಟ್ ಬ್ಯಾಂಕಲ್ಲೇ ಇರುತ್ತೆ. ನೀವು ಬ್ಯಾಂಕ್ ಅಮೌಂಟಿಂದ ಒಂದು ತಿಂಗಳ ಮಟ್ಟಿಗೆ ಇಂಟ್ರೆಸ್ಟ್ ಫ್ರೀ ಲೋನನ್ನು ಪಡಿತಾ ಇರ್ತೀರಿ. ಸೊ ಈ ರೀಸನಿಂದ ನಾವು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಬೇಕು ಹೊರತು ಓವರ್ ಸ್ಪೆಂಡನ್ನು ಮಾಡಲಿಕ್ಕೆ ಅಥವಾ ನಿಮ್ಮ ಹತ್ರ ಹಣ ಇಲ್ಲದೆ ನಿಮಗೆ ಬೇಕಾಗುವಂಥ ಲಕ್ಸುರಿ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಲಿಕ್ಕೆ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡೋದಲ್ಲ. ಕ್ರೆಡಿಟ್ ಕಾರ್ಡನ್ನು ಸ್ಮಾರ್ಟಾಗಿ ನಮ್ಮ ಬೆನಿಫಿಟ್ಗೆ ನಾವು ಯೂಸ್ ಮಾಡಿದ್ರೆ ಅದರಿಂದ ಲಾಭವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದೆಯಾ, ಇದ್ರೆ ಅದನ್ನು ನೀವು ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.